ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಗುರುವಾರ. ನಾನು ಭಾಗ್ಯ ನಂಜುಂಡಸ್ವಾಮಿ. ಸುದ್ದಿಗಳ ವಿವರ. ಪಂಚೇಂದ್ರಿಯಗಳಲ್ಲಿ ಕಣ್ಣು ಅತಿ ಮುಖ್ಯ ಅಂಗವಾಗಿದೆ ಎಂದು ರೋಟರಿ ಜಿಲ್ಲೆ 3182ರ ವಲಯ 6ರ ನಿಯೋಜಿತ ಉಪ ರಾಜ್ಯಪಾಲ ಎಚ್.ಎಸ್. ಮೋಹನ್ ತಿಳಿಸಿದರು. ಅವರು ಬುಧವಾರ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗಾಗಿ ರೋಟರಿ ಕ್ಲಬ್ ವತಿಯಿಂದ ಉಡುಪಿ ಪ್ರಸಾದ್ ನೇತ್ರಾಲಯದ ಸಹಕಾರದೊಂದಿಗೆ ಏರ್ಪಡಿಸಿದ್ದ ಉಚಿತ ನೇತ್ರ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. 6ನೇ ತರಗತಿಯಿಂದ ಪಿಯುಸಿವರೆಗೆ ಮಕ್ಕಳ ಕಣ್ಣಿನ ತಪಾಸಣೆ ಅತಿ ಮುಖ್ಯವಾಗಿದೆ. ಆ ಸಂದರ್ಭದಲ್ಲಿ ಮಕ್ಕಳ ದೃಷ್ಟಿಯಲ್ಲಿ ವ್ಯತ್ಯಾಸಗಳು ಪ್ರಾರಂಭವಾಗುತ್ತದೆ. ರೋಟರಿ ಸಂಸ್ಥೆಯು ಶಿಕ್ಷಣ ಹಾಗೂ ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡುತ್ತದೆ ಎಂದರು. ಅತಿಥಿಯಾಗಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಬನಾ ಅಂಜುಮ್ ಮಾತನಾಡಿ, ಮಕ್ಕಳು ಮೊಬೈಲ್, ಟಿವಿ ನೋಡುವುದನ್ನು ಕಡಿಮೆ ಮಾಡಿದರೆ ಕಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಬಹುದು. ರೋಟರಿ ಕ್ಲಬ್ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿದೆ. ರೋಟರಿ ಸಂಸ್ಥೆಯು ವಿವಿಧ ಶಾಲೆಗೆ ಅನೇಕ ಮೂಲಭೂತ ಸೌಕರ್ಯ ಒದಗಿಸಿಕೊಟ್ಟಿದೆ ಎಂದರು. ರೋಟರಿ ಕ್ಲಬ್ ಅಧ್ಯಕ್ಷ ಕಣಿವೆ ವಿನಯ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ರೋಟರಿ ಕ್ಲಬ್ ನಿಯೋಜಿತ ಅಧ್ಯಕ್ಷ ಪಿ.ಎಸ್. ವಿದ್ಯಾನಂದ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಎನ್ಆರ್ಪುರ ರೋಟರಿ ಸಂಸ್ಥೆಯಿಂದ ರೋಟರಿ 3182ರ ವಲಯ 6ರ ನಿಯೋಜಿತ ಉಪ ರಾಜ್ಯಪಾಲ ಎಚ್.ಎಸ್. ಮೋಹನ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಬನಾ ಅಂಜುಮ್ ಅವರನ್ನು ಗೌರವಿಸಲಾಯಿತು. ವೇದಿಕೆಯಲ್ಲಿ ರೋಟರಿ ಕ್ಲಬ್ ಕಾರ್ಯದರ್ಶಿ ಕಟಗಳಲ್ಲಿ ಲೋಕೇಶ್, ಉಡುಪಿ ಪ್ರಸಾದ್ ನೇತ್ರಾಲಯದ ನೇತ್ರ ತಜ್ಞ ಡಾಕ್ಟರ್ ಅಶ್ರತ್, ಕೆಪಿಎಸ್ ಎಸ್ಡಿಎಂಸಿ ಉಪಾಧ್ಯಕ್ಷ ಉದಯ್ ಗಿಲ್ಲಿ, ಸದಸ್ಯ ಅಭಿನವ ಗಿರಿರಾಜ್, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿ. ನಂಜುಂಡಪ್ಪ, ಶಾಲಾ ಮುಖ್ಯೋಪಾಧ್ಯಾಯ ಚಂದ್ರಯ್ಯ ಇದ್ದರು. ಕೆಪಿಎಸ್ನ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗ, ಪ್ರೌಢಶಾಲಾ ವಿಭಾಗ ಹಾಗೂ ಮೌಲಾನಾ ಆಜಾದ್ ಪ್ರೌಢಶಾಲೆಯ ಮಕ್ಕಳು ಸೇರಿ 450 ಮಕ್ಕಳ ನೇತ್ರ ತಪಾಸಣೆ ನಡೆಸಲಾಯಿತು. ಮುಖ್ಯೋಪಾಧ್ಯಾಯರಿಗೆ, ಶಿಕ್ಷಕರಿಗೆ ಎಲ್ರಿಗೂ ಸಹ ನಾನು ಶುಭವನ್ನು ಹಾರೈಸ್ತೇನೆ. ಜೊತೆಗೆ ನಮ್ಮ ವಿನಯವರಿಗೆ ಕೂಡ ನನ್ನನ್ನು ಅಲ್ಲಿಂದ ಜಯಪುರದಿಂದ ಇಲ್ಲಿ ಕರೆಸಿ ನನಗೋಸ್ಕರ ಅರ್ಧ ಗಂಟೆ ಲೇಟಾಗಿ ಮಾಡಿ ಈ ಪ್ರೋಗ್ರಾಮ್ ಪ್ರಾರಂಭಿಸಿದರು. ಹೇಳಿದ್ರು ತೊಂದರೆ ಇಲ್ಲ, 10:15 ಬಿಡ್ತೀವಿ. ಆದರೆ ಕುಲಂಕುಷವಾಗಿ ಅದರ ತಪಾಸಣೆ ಆಗೋದಿಲ್ಲ. ಹಾಗಾಗಿ ನಾನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಯ್ತು. ರೋಟ್ರಿ ಅಂತ ಹೇಳಿದರೆ ಒಂದು ಪೋಲಿಯೋ ನಿರ್ಮೂಲನೆ ಮಾಡುವುದರಲ್ಲಿ ಮೊದಲನೇ ನಂಬರ್ನಲ್ಲಿದೆ. ಅಂದರೆ ಮಕ್ಕಳಿಗೆ ಕೂಡ ಒಳ್ಳೆ ರೀತಿಯ ತಪಾಸಣೆ ಆಗಲಿ, ನಿಮಗೆ ಅದರ ಉಪಯೋಗ ಪಡೀಲಿ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ವಂದಿಸುತ್ತಾ ಶುಭವನ್ನು ಕೋರುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ದಾನಗಳಲ್ಲೇ ರಕ್ತದಾನವು ಅತಿ ಶ್ರೇಷ್ಠವಾದ ದಾನವಾಗಿದ್ದು ಪ್ರತಿಯೊಬ್ಬ ಆರೋಗ್ಯವಂತರು ರಕ್ತದಾನ ಮಾಡಬೇಕು ಎಂದು ಕಡಹಿನಬೈಲು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸುನಿಲ್ ಕುಮಾರ್ ಕರೆ ನೀಡಿದರು. ಅವರು ಸೋಮವಾರ ಶೆಟ್ಟಿಕೊಪ್ಪದಲ್ಲಿ ಜ್ವಾಲಾಮಾಲಿನಿ ಜೆಸಿ ಸಂಸ್ಥೆ ಮತ್ತು ಶೆಟ್ಟಿಕೊಪ್ಪ ರಕ್ತದಾನಿಗಳ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಶಿವಮೊಗ್ಗ ಮೆಗಾನ್ ರಕ್ತನಿಧಿ ಕೇಂದ್ರದ ಸಹಯೋಗದಲ್ಲಿ ನಡೆದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಶೆಟ್ಟಿಕೊಪ್ಪದಲ್ಲಿ ಹಲವು ವರ್ಷಗಳಿಂದ ರಕ್ತದಾನ ಶಿಬಿರ ನಡೆಯುತ್ತಿದ್ದು ಹೆಚ್ಚು ಜನರು ರಕ್ತ ನೀಡಿದ್ದಾರೆ ಎಂದರು. ಅತಿಥಿಯಾಗಿದ್ದ ಕಸಾಪ ಪೂರ್ವಾಧ್ಯಕ್ಷ ಎನ್.ಎಂ. ಕಾಂತರಾಜ್ ಮಾತನಾಡಿ, ಜೆಸಿ ಸಂಸ್ಥೆಯು ಸಮಾಜಮುಖಿ ಕಾರ್ಯ ಮಾಡುತ್ತಾ ಬಂದಿದೆ. ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು. ರಕ್ತದಾನದಿಂದ ತುರ್ತು ಸಂದರ್ಭದಲ್ಲಿ ಮನುಷ್ಯರ ಜೀವ ಉಳಿಯಲಿದೆ ಎಂದರು. ಶಿವಮೊಗ್ಗ ಮೆಗಾನ್ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥ ಹನುಮಂತಪ್ಪ ಮಾತನಾಡಿ, 10 ವರ್ಷಗಳ ಅಂಕಿ ಅಂಶಗಳ ಪ್ರಕಾರ ವಿಶ್ವದಲ್ಲಿ ಪ್ರತಿ 30 ಸೆಕೆಂಡಿಗೆ 1 ಬಾಟಲ್ ರಕ್ತದ ಅವಶ್ಯಕತೆ ಇದೆ ಎಂದರು. ಸಭೆಯ ಅಧ್ಯಕ್ಷತೆಯನ್ನು ಜ್ವಾಲಾಮಾಲಿನಿ ಜೆಸಿ ಸಂಸ್ಥೆ ಅಧ್ಯಕ್ಷ ಆದರ್ಶ ಬಿ. ಗೌಡ ವಹಿಸಿದ್ದರು. ಶೆಟ್ಟಿಕೊಪ್ಪ ಸೇಂಟ್ ಜೋಸೆಫ್ ಚರ್ಚ್ನ ಫಾದರ್ ಸೆಬಾಸ್ಟಿನ್ ಉದ್ಘಾಟಿಸಿದರು. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಎ.ಬಿ. ಮಂಜುನಾಥ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯ ಬೇಸಿಲ್, ಮುಖಂಡರಾದ ಗಾಂಧಿಗ್ರಾಮ ನಾಗರಾಜು, ಜೆಸಿ ಕಾರ್ಯದರ್ಶಿ ರಂಜಿತ್ ಒಗಡೆ, ಜೆಸಿ ಸದಸ್ಯ ಜೋಯಿ ಬ್ರೋ ಮತ್ತಿತರರು ಇದ್ದರು. ರಕ್ತದಾನ ಶಿಬಿರದಲ್ಲಿ 31 ಯೂನಿಟ್ ರಕ್ತ ಸಂಗ್ರಹವಾಯಿತು. ಬಿ.ಕೆ. ಜಾನಕಿರಾಮ್ ಅವರು ಕೃಷಿಯನ್ನು ಗೌರವಿಸಿ ಪ್ರೀತಿಸಿ ಕೃಷಿಯಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ ಎಂದು
ರೋಟರಿ ಕ್ಲಬ್ ಮಾಜಿ ಅಧ್ಯಕ್ಷ ಎಸ್ ಶಾಂತಕುಮಾರ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅವರು ಮಂಗಳವಾರ ಶೆಟ್ಟಿಕೊಪ್ಪದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಪ್ರಗತಿಪರ ಕೃಷಿಕ ಬಿಕೆ ಜಾನಕಿರಾಮ್ ಅವರ ಮನೆಯಲ್ಲಿ ಸನ್ಮಾನಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸನ್ಮಾನ ಸ್ವೀಕಾರ ಮಾಡಿ ಮಾತನಾಡಿದ ಪ್ರಗತಿಪರ ಕೃಷಿಕ ಬಿಕೆ ಜಾನಕಿರಾಮ್, ನನ್ನ ಕೃಷಿ ಸಾಧನೆಗೆ ನಮ್ಮ ಕುಟುಂಬದ ಹಿರಿಯರು ಸ್ಫೂರ್ತಿಯಾಗಿದ್ದಾರೆ. ನಾನು ಉದ್ಯೋಗದಿಂದ ನಿವೃತ್ತಿಯಾಗಿ 28 ವರ್ಷ ಕಳೆದಿದ್ದು, ಅಂದಿನಿಂದಲೂ ನಾನು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ರೋಟರಿ ಸಂಸ್ಥೆ ನನ್ನನ್ನು ಗುರುತಿಸಿ ಸನ್ಮಾನ ಮಾಡಿರುವುದಕ್ಕೆ ಕೃತಜ್ಞನಾಗಿದ್ದೇನೆ ಎಂದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಕ್ಲಬ್ ಅಧ್ಯಕ್ಷ ಕಣಿವೆ ವಿನಯ್ ಮಾತನಾಡಿ, ಬಿಕೆ ಜಾನಕಿರಾಮ್ ರವರು ಕೃಷಿ ಹಾಗೂ ರೈತರ ನಾಡಿಮಿಡಿತ ಅರಿತಿದ್ದಾರೆ. ಸಹಕಾರ ಸಂಘಗಳ ಸಭೆಗಳಲ್ಲಿ ಎಲ್ಲ ವಿಚಾರಗಳನ್ನು ಅರಿತು ರೈತರ ಪರವಾಗಿ ಧ್ವನಿ ಎತ್ತಿದ್ದಾರೆ. ತಾಲೂಕಿನಲ್ಲಿ ಪಂಪ್ಸೆಟ್ ಬಳಕೆದಾರರ ಸಂಘ ಹುಟ್ಟುಹಾಕಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ಪಿಕೆ ಬಸವರಾಜ್, ಮಾಳೂರು ದಿಣ್ಣೆ ವಿನಾಯಕ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ರೋಟರಿ ಕ್ಲಬ್ ನಿಯೋಜಿತ ಅಧ್ಯಕ್ಷ ಪಿಎಸ್ ವಿದ್ಯಾನಂದ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಭೆಯಲ್ಲಿ ಮುಖಂಡರಾದ ಡಿಸಿ ದಿವಾಕರ್, ಮಡಬೂರು ಧನಂಜಯ್, ಎಂಆರ್ ಸುಂದರೇಶ್, ಮನೀಶ್, ಎನ್ಎಂ ಕಾಂತರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಬಿಜೆ ಲಕ್ಷ್ಮೀಶ ಸ್ವಾಗತಿಸಿದರು. ರೋಟರಿ ಕ್ಲಬ್ ಕಾರ್ಯದರ್ಶಿ ಕಟಗಳಲ್ಲಿ ಲೋಕೇಶ್ ವಂದಿಸಿದರು. ಈಗ ನಾವೇನಾದ್ರೂ ಇಲ್ಲಿ ಸಾಧನೆ ಮಾಡಿದೀವಿ ಅಂತ ಹೇಳಿದ್ರೆ, ನನ್ನ ಒಂದು ಇದರಲ್ಲಿ ನನಗಿಂತ ಹೆಚ್ಚಿಗೆ ನಮ್ಮ ಅಜ್ಜ, ನಮ್ಮ ತಂದೆ ತಾಯಿಯವರು ಸಾಧನೆ ಬಹಳ ದೊಡ್ಡ. ಇಲ್ಲಿ ಹಿರಿಯವರು ನನ್ನ ಜೊತೆ ಇದ್ದಾರೆ. ನಮ್ಮ ತಂದೆ ಬಗ್ಗೆ ನಾನೇನು ಈಗ ಯುವಕರು ತಿಳ್ಕೊಳ್ಳಿಕ್ಕೆ ಹೇಳ್ಬೇಕಾಗುತ್ತೆ. ನಾನು ಇವತ್ತು ಈ ಪಂಪ್ಸೆಟ್ ಬಳಕೆದಾರರ ಸಂಘ ಅಂತೇಳಿ ಒಂದು ಸ್ಥಾಪನೆ ಮಾಡಬೇಕು ಅಂತೇಳಿ, ಈ ಕರೆಂಟ್ ಭಾಳ ಅವತ್ತು ಕಣ್ಣ ಮುಚ್ಚಾಲೆ ಆಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಬಳಕೆದಾರರ ಸಂಘ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿ ಅವತ್ತು ಅವರು ಅದರ ಅಧ್ಯಕ್ಷರಾಗಿ ತುಂಬ ಹೋರಾಟಗಳನ್ನು ಅವತ್ತು ಇಲ್ಲಿಂದ ನಾವು ಶಿಕಾರಿಪುರಕ್ಕೆಲ್ಲ ಹೋಗಿ ಬಂದದ್ದು ಇದೆ, ಅಲ್ಲಿ ಎಲ್ಲ ಸ್ಥಾಪನೆ ಮಾಡಿ. ವಂದನೆಗಳು.